ಕನ್ನಡ ಮರಾಠಿ ಎಂಬ ವಿವಾದ ಗಡಿ ಭಾಗದಲ್ಲಿ ದಶಕಗಳಿಂದ ಇದೆ. ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಯಲಿಕ್ಕೆ ಕಷ್ಟ ಆಗುತ್ತೆ. ರಾಜ್ಯದಲ್ಲಿ ಸರ್ಕಾರಿ ನೌಕರಿ ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಈ ಭಾಗದಲ್ಲಿ ಆಗಾಗ್ಗೆ ಹೋರಾಟಗಳು ಇರುತ್ತೆ. ಆದರೆ ಮರಾಠಿ ಶಿಕ್ಷಣವನ್ನ ಪಡೆದು ಕನ್ನಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು PSI ಪರೀಕ್ಷೆಯಲ್ಲಿ ಯುವತಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದು ಇತರರಿಗೂ ಮಾದರಿಯಾಗಿದ್ದಾಳೆ. ಹೌದು, ಇವರ ಹೆಸರು ಡಾಕ್ಟರ್ ಶ್ರುತಿ ಪಾಟೀಲ್. 32 ವರ್ಷ, ಬೆಳಗಾವಿಯ APMC ಬಳಿಯ ಮಾರ್ಕಂಡೇಯ ನಗರ ನಿವಾಸಿ. ಮೂಲತಃ ಮರಾಠ ಸಮುದಾಯದಲ್ಲಿ ಹುಟ್ಟಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನ ಮರಾಠಿಯಲ್ಲಿ ಪಡೆದಿರುವಂತ ಇವರಿಗೆ ಕನ್ನಡ ಭಾಷೆ ಅಂದ್ರೆ ಅಚ್ಚುಮೆಚ್ಚು. ಹೈಸ್ಕೂಲ್ನಲ್ಲಿ ಓದ್ತಾ ಇರುವಾಗಲೇ ಬೆಳಗಾವಿ DC, ಈಗ ಸದ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂತ ಶಾಲಿನಿ ರಜನೀಶ್ ಅವರು ಪ್ರೇರಣೆ. ಅವರ ಕೆಲಸಗಳಿಂದ ಪ್ರಭಾವಕ್ಕೆ ಒಳಗಾದ ಅವರು ಅವರ ಹಾಗೆ ಆಗಬೇಕು ಅಂತ ನಿಶ್ಚಯಿಸಿದ್ಲು. ಕಳೆದ ವರ್ಷ ಮದುವೆ ಆಗಿರುವ ಶ್ರುತಿ ಛಲ ಬಿಡದೆ ಪರೀಕ್ಷೆಯನ್ನ ಬರೆದಿದ್ದಾರೆ. ಕನ್ನಡ ಮರಾಠಿ ಎನ್ನದೇ ನಾವು ಎಲ್ಲ ಭಾಷೆಯನ್ನ ಪ್ರೀತಿಸಬೇಕು. ನನಗೆ ಕನ್ನಡ ಮತ್ತು ಮರಾಠಿ 2 ಕಣ್ಣುಗಳಿದ್ದಂತೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮಗೆ ಒಂದು ಸ್ಕೂಲ್ ಟೀಚರ್ ಇದ್ರು, ಜೋಶಿ ಟೀಚರ್ ಅಂತ. ಅವರೇ ನಮಗೆ ಸ್ವಲ್ಪ ಕನ್ನಡ ಭಾಷೆ ಹೆಂಗೆ ಕಲಿಬೇಕು ಅಂತ ಅವರೇ ನಮಗೆ ಹೇಳ್ಕೊಟ್ಟಿದ್ದು. ಅದೇ ಒಂದು ಪಾಯಿಂಟು. ಅದ ನಂತರ ನಾ ಬ್ಯಾಂಗ್ಳೂರ್ ಒಳಗೆ ಆ್ಯಸ್ ಎ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದೆಲ್ಲ, ಅಲ್ಲಿನೂ ಕನ್ನಡ ಒಳಗೆ ಅಂದರೆ ಯಾರ ಜೊತೆ ಪೇಷಂಟ್ ಬಂದಂದರೆ ಅವ್ರ ಜೊತೆ ಕನ್ನಡ ಒಳಗೆ ಮಾತಾಡೋದು ಆಗ್ತಿತ್ತು. ಮತ್ತು ಅದ ನಂತರ ನಾವು PSI ಎಕ್ಸಾಮ್ ಕೊಡಬೇಕು ಅಂತ ಇದು ಕ್ಲಾಸಿಕ್ ಸ್ಟಡೀಸ್ಗೆ ಇದು ಹಚ್ಚಿದೆ. ಸೊ ಅಲ್ಲೇ ಪ್ರತಿ ರವಿವಾರ ಹೋಗಿ ಟೆಸ್ಟ್ ಬರಿತಾ ಇದ್ದೆ. ಸೊ ಅವರು ಟೈಮ್ ಲಿಮಿಟ್ ಒಳಗೂ ನಾವು ಪ್ರಿಸೈಸ್ ರೈಟಿಂಗ್ ಬರಿಬೇಕು, ಎಸ್ಸೆ ಬರಿಬೇಕು. ಸೊ ಅದು ಕಂಟಿನ್ಯೂ 4 ಮಂತ್ಸ್ ಮಾಡಿದ ಮೇಲೆ ನಂಗೆ ಸ್ವಲ್ಪ ಕನ್ವಿನಿಯೆಂಟ್ ಆಗಿತ್ತು ಸರ್. ಸೊ ಅದು ಬಹಳ ಯೂಸ್ಫುಲ್ ಆಗಿದೆ. ಕಂಪ್ಲೀಟ್ ಫೋಕಸ್ ನಂಗೆ PSI ಯಾವಾಗಲೂ ಇರಲಿಲ್ಲ. ಸೊ UPSC KPSC ಓದ್ತಾ ಇದೆ. ಸೊ ಅದರ ಜೊತೆ ಅಂದರೆ ಇಫ್ 10 hours ಏನಾದರೂ ಸ್ಟಡಿ ಮಾಡ್ತಾ ಇದ್ದೇನೆಂದರೆ 8 hours ನಾವು ಅದು GSಗೆ ಕೊಡ್ತಾ ಇದ್ದೆ, ಮತ್ತು 2 hours ಇದು ಭಾಷೆದು ಮಾಡ್ತಾ ಇದ್ದೆ. ಅದು ಲ್ಯಾಂಗ್ವೇಜ್ ಪೇಪರು. ಸೆಪ್ರೇಟಾಗಿ ಟೈಮ್ ಅಂತ ನಾವು 1 month ಅಷ್ಟೇ ಕೊಟ್ಟಿದ್ದು ಇದು PSI ಎಕ್ಸಾಮ್ಗೆ. ಅಂದರೆ ಸೆಪ್ರೇಟ್ ಏನು ಪ್ರಿಪ್ರೇಷನ್ ಇದಕ್ಕೆ ಮಾಡಿಲ್ಲ ಸರ್. ಸರ್ ನಾ ಯಾವಾಗಲೂ ಕನ್ನಡ ಇದು ಬೇರೆ ಭಾಷೆ, ಅದು ಯಾಕೆ ಕಲಿಬೇಕು ಅಂತ ಆ ಥರ ಯಾವಾಗಲೂ ಮನಸ್ಸೊಳಗೆ ಇಟ್ಕೊಂಡಿಲ್ಲ. ನಂಗೆ ಮರಾಠಿ ಇದ್ದವರು ಅದು ಅಭಿಮಾನ ಇದೆ. ಬಟ್ ಅದರ ಜೊತೆ ನಂಗೆ ಗವರ್ಮೆಂಟ್ ಜಾಬ್ ಬೇಕಂದ್ರೆ ನಾ ಕನ್ನಡ ಕಲ್ತ್ಕೊಂಡು ಅದರ ಒಳಗೆ ಇಂಪ್ರೂವ್ ಮಾಡಿಕೊಂಡೆ. ಬಿಕಾಸ್ ನಾವು ಕರ್ನಾಟಕ ಒಳಗೆ ಇರ್ತೀವಿ, ಗವರ್ಮೆಂಟ್ ಜಾಬ್ ಬೇಕಂದರೆ ಕನ್ನಡ ಕಂಪಲ್ಸರಿ ಇದೆ. ಸೊ ಏನಾದರೂ ನಮ್ಮ ಆ ಥರ ಗುರಿ ಇತ್ತಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಕರ್ನಾಟಕ ಒಳಗೆ ಮಾಡಬೇಕಂದ್ರೆ ನಾವು ಕನ್ನಡ ಕಲೀಲೇಬೇಕು ಸರ್. ಪ್ರೇರಣೆ ಸರ್ ಅದೇ ಶಾಲಿನಿ ರಜನೀಶ್ ಮ್ಯಾಮ್. ಈ 2008-9 ಒಳಗೆ ಅವರು ಇಲ್ಲೇ ಬೆಳಗಾಂ ಒಳಗೆ ಜಿಲ್ಲಾಧಿಕಾರಿ ಅಂತ ಇದ್ದರು. ಅವ್ರ ಕಡೆಯಿಂದನೇ ಪ್ರೇರಣೆ ತೊಗೊಂಡಿದ್ದೆ ಸರ್. ಫಸ್ಟ್ ಅವರೇ ಮೋಟಿವೇಶನ್ ಕೊಟ್ಟಿದ್ರು. ಫಸ್ಟ್ ಅಂದರೆ ಸರ್ ಇವಾಗ ನೋಡಿ, ಇದು ಸ್ಟಡಿ ಬಿಟ್ಟು ಬೇರೆ ಎಲ್ಲ ಇದು ಅಂದರೆ ಏನು ಹೇಳ್ತೀವಿ, ಇದು ಫೇಸ್ಬುಕ್, ವಾಟ್ಸಪ್ಪು ಮತ್ತು ಇದು ಸೋಷಿಯಲ್ ಗ್ಯಾದರಿಂಗ್ಸ್ ಎಲ್ಲ ಇರ್ತವೆ. ಅದ್ರಾಗ ಜಾಸ್ತಿ ಇದ್ದಾವೆ ಇದು ಬೆಳಗಾಂ ಯೂತ್ತು, ಸ್ಪೆಷಲಿ ಬಾಯ್ಸು. ಸೊ ಅದು ಕಡಿಮೆ ಮಾಡಿ ನಾವು ಏನಾದರೂ ಗುರಿ ಇಟ್ಕೊಂಡು ಲೈಫ್ ಒಳಗು ಅದು ಹೆಂಗೆ ಫಾಲೋ ಮಾಡಬೇಕು, ಎಲ್ಲಿಂದ ಏನೇನು ಸೋರ್ಸಸ್ ಸಿಗ್ತವೆ ಅದೇ ನೋಡ್ಕೋಬೇಕು. ಮತ್ತು ಇದು ಮರಾಠಿ ಕನ್ನಡ ಬಿಟ್ಟು ಅಂದರೆ ಮರಾಠಿ ಐಡೆಂಟಿಟಿ ಇದೆ, ಅದರದ್ದು ಅಭಿಮಾನ ಇರಲಿ, ಬಟ್ ನಾವು ಕನ್ನಡನೂ ಕಲಿಬೇಕು. ಯಾಕೆಂದರೆ ನಮ್ಮ ಲೈಫೆಲ್ಲ ಮುಂದೆ ಹೋಗಬೇಕಂದ್ರೆ ಕನ್ನಡ ಬರಲೇಬೇಕು. ಅಂದರೆ ಗವರ್ಮೆಂಟ್ ಜಾಬ್ ಬೇಕಂದರೆ ಅದು 2 ಕೂಡ ಅಂದರೆ ಹೇಳ್ತಾರಲ್ಲ, ಬ್ಯಾಲೆನ್ಸ್ ಆಗಿ ನಾವು ತಗೊಂಡು ಮುಂದೆ ಹೋಗಿದ್ವಿ ಅಂದರೆ ಸಕ್ಸಸ್ ಸಿಗುತ್ತೆ ಸರ್. 2017ರಲ್ಲಿ BHMS ಮುಗಿಸಿದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ದಾಳೆ. ಬೆಂಗಳೂರಿನಲ್ಲಿ BHMS ಪ್ರಾಕ್ಟೀಸ್ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿದ್ರು. 2022ರಲ್ಲಿ KPSC ನಡೆಸುವ KS ಪರೀಕ್ಷೆ ಬರೆದು ಸಂದರ್ಶನದವರೆಗೂ ಹೋಗಿ ಬಂದಿದ್ದಾರೆ. ಇದೇ ವರ್ಷ ಮತ್ತೆ KPSC ಪರೀಕ್ಷೆಯ ಪ್ರಿಲಿಮ್ಸ್ ಬರೆದು ಮೇನ್ಸ್ ಪರೀಕ್ಷೆಯನ್ನು ಬರೆದಿದ್ದಾರೆ. ಈ ವರ್ಷ ಖಂಡಿತವಾಗಿ KS ಅಧಿಕಾರಿ ಆಗುವ ಗುರಿಯನ್ನು ಹೊಂದಿದ್ದಾರೆ. ಭಾಳ ಫಸ್ಟ್ ಅಂದರೆ ನಮ್ಮ ಫ್ಯಾಮಿಲಿ ಒಳಗೆ ಭಾಳ ಖುಷಿ ಪಡ್ತು. ಫ್ಯಾಮಿಲಿ ಅಂದರೆ ಎಲ್ಲ ಇದು ಕಂಗ್ರಾಳಿ ಒಳಗೆ ಮಂದಿನ ಎಲ್ಲ ಭಾಳ ಖುಷಿ ಆಯ್ತು. ಮತ್ತು ನಮ್ಮ ಪ್ರಾಪರ್ ಊರು ಜಾಫರ್ವಾಡಿ, ಅಲ್ಲಿಂದನ ಮಂದಿ ಭಾಳ ಖುಷಿಯಾಗ್ಯಾರು. ಮತ್ತು ಈಗ ಫಸ್ಟ್ ನಮ್ಮ ಮನೆ ಒಳಗೆ ಫಸ್ಟ್ ಗೌರ್ಮೆಂಟ್ ಜಾಬ್ ಅವ್ರು ತಗೊಂಡರು. PSI ಸೆಲೆಕ್ಷನ್ ಆಗೈತಿ. ಅದು ಭಾಳ ಅಂದರೆ ಭಾಳ ನಮಗೂ ಖುಷಿ ಆಯ್ತು ಸರ್. ಭಾಳ ಸಪೋರ್ಟಿವ್ ಮನುಷ್ಯರು ಅದಾರ ಅವ್ರು. ಇವ್ರ ಸೊಸೆ ಅಲ್ಲ, ಸ್ವಂತ ಮಗಳ ಇದ್ದಂಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಅವರು. ಮತ್ತು ಇವರ ಇಬ್ಬರು ಗಂಡ ಹೆಂಡತಿ ಅವರ ಆ್ಯಸ್ ಪರ್ ಫ್ರೆಂಡ್ಸ್ ಥರನೇ ಇರ್ತಾರೆ. ಒಟ್ಟಿನಲ್ಲಿ ಗಡಿ ಭಾಗದ ಜನ ಮರಾಠಿ ಕನ್ನಡ ಎನ್ನದೇ ನಿರಂತರ ಅಧ್ಯಯನದಲ್ಲಿ ತೊಡಗಿದ್ರೆ ಯಾವುದೂ ಕಠಿಣ ಅಲ್ಲ ಎಂಬುದನ್ನು ಶ್ರುತಿ ಸಾಬೀತುಪಡಿಸಿ ಇತರರಿಗೂ ಪ್ರೇರಣೆಯಾಗಿದ್ದಾಳೆ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.